ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ಕಡಗೋಲ್ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕೋದು ನೋಡೋಣ ಬರ್ರಿ. ಉಪ್ಪಿನಕಾಯಿ ಹಾಕ್ಲಿಕ್ಕೆ 2 kg ನೆಲ್ಲಿಕಾಯಿ ತೊಗೊಂಡೇನಿ. ಇದು ಇಡ್ಲಿ ಪಾತ್ರೆಲಿ ಅದ್ರಾಗ ಒಂದು ಅರ್ಧ ಲೀಟ್ರ್ ನೀರು ಹಾಕೊಲಿಕ್ಕತ್ತೀನಿ. ಯಾಕಂದ್ರೆ ಉಗಾದ ಮ್ಯಾಗ ಕುದಿಸ್ಕೋಬೇಕು. ಇದ ಮ್ಯಾಗ ಇಡ್ಲಿ ಪಾತ್ರೆಲಿದೆ ಒಂದು ಸ್ಟ್ಯಾಂಡ್ ಇದನ್ನು ಇಡ್ಲಿ ಪಾತ್ರೆಲಿ ಇಟ್ಕೋತೀನಿ. ಇಡ್ಲಿ ಹಾಕೋದು ಅದ್ರೊಳಗೆ ಹಾಕ್ಕೋತೀನಿ. ತಗೊಲಿಕ್ಕೂ ಈಜಿ ಆಗ್ತದೆ. ಕ್ಲೀನಾಗಿ ತಳ್ಕೊಂಡೇನು ರವೆ ಒಂದು 5 ನಿಮಿಷ ಕುದಿಸ್ಕೋಬೇಕಾ. ಇನ್ನೂ ಕುದ್ದಿಲ್ಲವ, ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಈಗ ಕುದ್ದ ನೋಡ್ರಿ. ಈಗ ಚುಚ್ಚಿದ್ರೆ ಏನಕ್ಕಾಗಲಿ ಚಾಕು ಆಗಲಿ ಇದಾಗಲಿ ಹೊಡಿಬೇಕದು. ಬಂದ್ ಮಾಡ್ಕೊತೀನಿ. ಈಗ ಬೇರೆ ಕಡಾಯಿಗೆ ಶಿಫ್ಟ್ ಮಾಡ್ಕೊಲಿಕ್ಕತ್ತೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದ್ರಿ ಇದು. ಕೂದಲಿಗಂತೂ ಭಾಳ ಚಲೋ. ರಕ್ತ ಶುದ್ಧಿ ಆಗಲಿಕ್ಕೆ ಕೂದಲಿಗಂತೂ ಭಾಳ ಒಳ್ಳೆಯದದು. ಇದು 1 kg ಬೆಲ್ಲ ತೊಗೊಂಡೇನಿ. ಪುಡಿ ಮಾಡಿ ಹಾಕ್ಕೊಲಿಕ್ಕತ್ತೀನಿ. ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಪಾಕ ಆಗೋ ತನಕ ಕುದಿಸ್ಕೋಬೇಕಾದ. ಎಲ್ಲ ಕರಗಬೇಕು. ಬೆಲ್ಲ ಕರಗಿ ಎಲ್ಲ ಆಡಿಸ್ಬೇಕಾದ. ಬೆಲ್ಲ ಎಲ್ಲ ಹೀರ್ಕೋಬೇಕು. ನೆಲ್ಲಿಕಾಯಿ ಜಾಮಗತ್ಲೆ ಆಗಬೇಕು. ಈ ಕಡೆ 1-2 ಸ್ಪೂನ್ ಮೆತ್ತೆ ಹುರ್ಕೊಲಿಕ್ಕತ್ತೀನಿ. ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಲವಂಗ, ಮೆಣಸಿನ್ಕಾಳು ಒಂದು ಸ್ವಲ್ಪ, 1-2-3 ಸ್ಪೂನ್ ಸಾಸಿವೆ. ಇದು ಚೆನ್ನಾಗಿ ಹುರ್ಕೋಬೇಕು. ತಿನ್ಲಿಕ್ಕಂತೂ ಭಾಳ ರುಚಿ ಆಗ್ತಾವೆ. ಆದರೆ ಹೊರಗಡೆ ಇಟ್ಟರೆ ಕೆಡೋ ಚಾನ್ಸ್ ಇರ್ತೈತಿ. ಫ್ರಿಜ್ ಒಳಗೆ ಇಡಬೇಕು. ಇದು ಹುರಿದಾಯ್ತು. ಇದು ಆರಿದ ಪುಡಿ ಮಾಡ್ಕೊತೀನಿ. ಇದು ಖಾರ, ಉಪ್ಪು, ಹಿಂಗ, ಅರಿಶಿನ ಪುಡಿ, ಬೆಳ್ಳುಳ್ಳಿ, ಅಲ್ಲ, ಇದು ಸಣ್ಣಗೆ ರುಬ್ಕೊತೇನೆ ರೀ. ಇದು ಪೌಡ್ರ್ ಮಾಡ್ಕೊತೀನಿ. ಪೌಡ್ರ್ ಆಯಿತು. ಇದು ಅಲ್ಲ ಜಜ್ಕೊಲಿಕ್ಕತ್ತೇನೆ ರೀ. ಮೆಟ್ಟೆ ಜಜ್ಕೋಬೇಕು. ಇದು ಬಾಯಾಗ ಸಿಕ್ಕರೆ ಭಾಳ ರುಚಿ ಬರ್ತದೆ ರೀ. ಅಲ್ಲ ಬೆಳ್ಳುಳ್ಳಿ ಉಪ್ಪಿನಕಾಯಿ ಜೊತೆ ಇದು ಬಾಯಾಗ ಸಿಕ್ಕರೆ ಅದ್ರ ವಾಸನೆ ರುಚಿ ಬೇರೆನೇ ಬರ್ತದ್ರಿ. ಅದು ಬೆಳ್ಳುಳ್ಳಿ ಸಣ್ಣ ಜಜ್ಕೋಬಾರ್ದ್ರಿ. ಮೆಟ್ಟೆ ಜಜ್ಕೋಬೇಕು. ಒಂದು ವಾಟಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಲಿಕ್ಕತ್ತೀನಿ. ಒಂದು ವಾಟಿ ತೊಗೋಬೇಕು. ಹೆಚ್ಚು ಕಡಿಮೆ ಹಾಕ್ಕೋಬೋದು. ಎಣ್ಣೆ ಕಾದೈತಿ. ಬೆಳ್ಳುಳ್ಳಿ ಎಲ್ಲ ಹಾಕ್ಕೋತೀನಿ. ಚೆನ್ನಾಗಿ ಹುರ್ಕೋಬೇಕು ಎಣ್ಣೆ ಒಳಗೆ. ಅಲ್ಲ ಬೆಳ್ಳುಳ್ಳಿ ಘಮ ಬರೋವರೆಗೆ. ಹಿಂಗೆ ಹಾಕ್ಕೊಲಿಕ್ಕತ್ತೀನಿ 1 ಸ್ಪೂನ. 1-2 ಸ್ಪೂನ್ ಅರಿಶಿನ, ಖಾರ, ಒಂದು ಅರ್ಧ ಬಟ್ಲ ರುಬ್ಬಿದ್ದ ಮಸಾಲೆ ಎಲ್ಲ ಎಣ್ಣೆ ಒಳಗೆ ಹುರ್ಕೊಂಡ್ರೆ ಅದರದ್ದು ರುಚಿನೂ ಹೆಚ್ಚು ಬರ್ತದೆ ರೀ. ಕಲರ್ನೂ ಹೆಚ್ಚಿಗೆ ಬರ್ತದೆ. ಎಣ್ಣೆ ಒಳಗೆ ಹುರ್ಕೋಬೇಕಾದ. ಭಾಳ ತನಕ ಹುರಿಬಾರ್ದು. ಕರ್ಗಾಗ್ತದೆ, ಹೊತ್ತದ. ಇದ್ರಾಗ ಕೂಡಿಸ್ಕೊತೀನಿ. ಬಿಸಿ ಇದ್ದಾಗ ಕೂಡಿಸ್ಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ. ಬಾಟ್ಲಿ ಮಾತ್ರ ಆರಿದ ಒಳಗೆ ತುಂಬಬೇಕು. ಕಾಜಿನ ಬಾಟ್ಲಿ ಒಳಗೆ ಹಾಕಬೇಕು. ಇಲ್ಲಾಂದ್ರೆ ಚಲೋ ಕ್ವಾಲಿಟಿ ಪ್ಲಾಸ್ಟಿಕ್ ಡಬ್ಬದಾಗ ಹಾಕಿದ್ರೆ ನಡೀತೈತಿ. ಕಾಜಿನ ಬರ್ನಿ ಒಳಗೂ ಕಲಬರ್ನಿ ಒಳಗೂ ಹಾಕಬೇಕು. 100 ಗ್ರಾಮ್ ಉಪ್ಪು ಹಾಕ್ಕೊಂಡೇನಿ. ಹೆಚ್ಚು ಕಡಿಮೆ ಹಾಕ್ಕೋಬೋದು ಇನ್ನೊಂದು ಸ್ವಲ್ಪ. ಇಷ್ಟು ರುಚಿ ಆಗ್ತಾವ್ರಿ. ಜಾಮ್ ತಿಂದಂಗೆ ಆಗ್ತದೆ.
ನೋಡ್ರಿ ಒಂದು ಕಾಜಿನ ಬಾಟ್ಲಿ ಐತಿ, ಒಂದು ಪ್ಲಾಸ್ಟಿಕ್ ಒಳ್ಳೆ ಕ್ವಾಲಿಟಿ ಬಾಟಲ್ ಐತಿ, ಡಬ್ಬ ಐತಿ. ಕಲ್ಬರ್ನೊಳಗೆ ಕಾಜಿನ ಬಾಟ್ಲಿ ಒಳಗೆ ಇಡಬೇಕಿದು, ಹುಳಿ ಇರ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನೆಲ.